ಆತ್ಮೀಯ H16 ನ್ಯೂಸ್ ಅರ್ಥೈಸಿದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತರ. ಆತ್ಮೀಯರೇ, ಚುನಾವಣೆ ಈ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಮತದಾರರ ಜೊತೆ ಒಂದಿಷ್ಟು ಮಾತಾಡಬೇಕು ಅಂತ, ಅದು ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಇದು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು, ಕೇವಲ ಅವ್ರಿಗಷ್ಟೇ, ಅಲ್ಲಿ ಮತದಾರರಿಗಷ್ಟೇ ಅಲ್ಲ, ಮುಂಬರುವ ಚುನಾವಣೆಗಳಲ್ಲೂ ಸಹಿತ ಬಹಳ ಮಹತ್ವದ್ದಿದೆ. ಯಾಕಂದ್ರೆ ಈಗ ನೋಡ್ತಾ ಇದ್ವಿ ನಾವೆಲ್ಲ ಕುಟುಂಬ ರಾಜಕಾರಣಿಗಳನ್ನು, ಅದಕ್ಕೆ ನಾವು ಪರಿವಾರವಾದಿಗಳು ಅಂತೀವಿ, ನೆಪೋಟಿಸಮ್ ಅಂತ ಕರ್ಕೊಳ್ತೀವಿ. ಭ್ರಷ್ಟರ ರಾಜಕಾರಣವನ್ನು ಎದ್ದ ತಕ್ಷಣ ಇದೆ ತಲೆ ತುಂಬ ಇರೋದು ಭ್ರಷ್ಟತೆ. ಯಾವ ದುಡ್ಡು ಗಳಿಸಿದ್ದನ್ನು ಎಲ್ಲಿ ಖರ್ಚು ಮಾಡಬೇಕು ಮತ್ತು ಓಟ ಪರಿವರ್ತನೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಚಿಂತೆ ಇರ್ತದೆ ವಿನ ನಮ್ಮ ಜನರಿಗೆ ನಾವು ಒಳ್ಳೇದು ಮಾಡಬೇಕಪ್ಪ. ಡೆವಲಪ್ಮೆಂಟ್ ಅಂದರೆ ಏನು, ರೋಡ ಡೆವಲಪ್ಮೆಂಟ್ ಅಂದರೆ ಏನಪ್ಪ ಅಂತಂದ್ರೆ ಗಟರ, ಇವುಗಳ ಬಗ್ಗೆ ಅದ್ರಲ್ಲಿ 40% 60% ತಿನ್ಕೋದು ಹೋಗುವಂಥ ನಮ್ಮ ನಾಯಕರನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಇಂಥವ್ರು ಇದ್ದಾರೆ. ನೀವು ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ನೀವು ಮೇಲಿನ MP ತನಕ, ಗ್ರಾಮ ಪಂಚಾಯತ್ ಆಯಿತು, ಅದೇ ಕಾಲಕ್ಕೆ ತಾಲೂಕು ಪಂಚಾಯತ್ ಆಯಿತು, ಜಿಲ್ಲಾ ಪಂಚಾಯತ್ ಆಯಿತು, MLAಗಳದಾಯಿತು, MLCಗಳದಾಯಿತು, ಎಲ್ಲಿ ಹೋಗ್ತಾರೆ ಅವ್ರು, MP ಗಳದ್ದಾಯಿತು, ಎಲ್ಲಿ ಹೋಗ್ತಾರೆ ಹೋಗ್ರಿ, ದುಡ್ಡಿನ ಅವ್ಯವಹಾರ ನಡೆದ ನಡೀತಿರ್ತದೆ ಅನ್ನೋದು ಇವತ್ತು ಖಾತ್ರಿ ಆಗಿದೆ. ಪ್ರತಿಯೊಬ್ಬ ಮತದಾರರು ಹೇಳ್ತಾರೆ, ಹೌದ್ರಿ ನಮ್ಗೆ ಅಷ್ಟು ಕೊಟ್ರಿ, ಇಷ್ಟು ಕೊಟ್ರಿ, ಹಿಂಗೆ ಕೊಟ್ರಿ, ನಮಗೆ ಕಡೆಗೆ ಯಾರು ತೊಗೊಳ್ಳಿಲ್ಲಪ್ಪ ಅಂದ್ರೆ ಹೊತ್ಕೊಂಡು ಹೋಗಾದ್ರು ಓಟ್ ಹಾಕ್ಸ್ಕೊಳ್ಳೋದು ಮಾಡ್ತಾರೆ ರೀ ಇವತ್ತು ಅಂತಾರೆ. ಅಂದರೆ ಇದಕ್ಕೆ ಪರಿಹಾರ ಏನು ಅಂತ, ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ, ಪ್ರಜಾಪ್ರಭುತ್ವ ಬೆಳಿಬೇಕಾಗಿತ್ತು, ನಾವೆಲ್ಲರೂ ನೆಮ್ಮದಿ ಇರಬೇಕಾಗಿತ್ತು ಅಂದ್ರೆ ಮತದಾರರು ಜಾಣ ಆಗ್ಬೇಕಿತ್ರಾಗ. ಯಾಕಂದ್ರೆ ಮತದಾರನ ಕೆಲಸ ಭಾಳ ಮಹತ್ವದ ಇರ್ತದೆ. ನಮ್ಮ ಪ್ರಜಾಪ್ರಭುತ್ವದೊಳಗೆ ನಮ್ಮ ಸಂವಿಧಾನ, ನಮ್ಮ